ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಗೊಜ್ಜು ಅವಲಕ್ಕಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ನಾವು ಹಬ್ಬದ ದಿನಗಳಲ್ಲಿ ಮತ್ತು ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಮಾಡ್ತಾರೆ. ಸೊ ನಾನು ಗೊಜ್ಜು ಅವಲಕ್ಕಿ ಮಾಡೋದಕ್ಕೆ ನಾನು 1 kg ಅವಲಕ್ಕಿ ತೊಗೊಂಡಿದ್ದೀನಿ. ಸೊ ಅವಲಕ್ಕಿನ ನಾನು ಇದನ್ನು ತರ್ತರಿಯಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ನುಣ್ಣು ಪುಡಿ ಮಾಡಬಾರ್ದು, ತರ್ತರಿಯಾಗೇ ಮಾಡ್ಕೋಬೇಕು. ಸೊ ಇದನ್ನು ಕೆಲವರು ಜರಡೆ ಹಿಡ್ಕೊಂಡು ಮತ್ತು ಆಮೇಲೆ ಇದನ್ನು ತೊಳೆದ್ಬಿಟ್ಟು ನೆನೆ ಹಾಕ್ತಾರೆ. ಬಟ್ ನಾನೇನು ಇದನ್ನು ಜರಡೆ ಹಿಡಿತಾ ಇಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಏಕೆಂದರೆ ಜಾಸ್ತಿ ಏನು ಪೌಡ್ರ್ ಆಗಿಲ್ಲ. ಸೊ ಅದಕ್ಕೆ ಸೊ ಆ ಮಿಕ್ಸಿನ ನಾವು ಆಡಿಸ್ಬೇಕಾದ್ರೆ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಜಾಸ್ತಿ ಏನು ನುಣ್ಣಗಾಗಲ್ಲ, ಪೌಡ್ರ್ ಥರ ಆಗೋಲ್ಲ. ಆನ್ ಆ್ಯಂಡ್ ಆಫ್ ಬೇಗ ಬೇಗ ಮಾಡಿದ್ರೆ ತರ್ತರಿಯಾಗೇ ಬರುತ್ತೆ. ನಾನಿವಾಗ ಅವಲಕ್ಕಿನ ತೊಳೆದ್ಬಿಟ್ಟು ಸೋಸ್ತಾ ಇದ್ದೀನಿ. ಸೋಸ್ಬಿಟ್ಟು ಮತ್ತೆ ಅದನ್ನು ನಾನು ಹಿಂಡ್ಕೊಂಡು ಅದಕ್ಕೆ ಹಾಗೆ ಪ್ಲೇಟ್ ಮುಚ್ಚಿ ಇಟ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟು ನಾವು ಹುಣಸೆಹಣ್ಣು, ಒಂದು ದೊಡ್ಡ ಎಳ್ಳಿಕಾಯಿ ಗಾತ್ರದ್ದು ಹುಣಸೆಹಣ್ಣನ್ನು ನಾನು ತೊಗೊಂಡು ಇದನ್ನು ತೊಳೆದ್ಬಿಟ್ಟು ಆಮೇಲೆ ತಪ್ಪಲೆಯಲ್ಲಿ ನೀರು ಹಾಕಿಬಿಟ್ಟು ನಾನು ನೆನೆ ಇಡ್ತಾಯಿದ್ದೀನಿ. ಒಂದು 5 ನಿಮಿಷ ಇದು ನೆನೆಬೇಕು, ಹುಳಿ ಬಿಟ್ಕೋಬೇಕಲ್ವ. ಸೊ ಅಷ್ಟರಲ್ಲಿ ಮತ್ತೆ ಒಂದು ಬಾಣಲಿ ತೊಗೊಂಡು ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ನಾನು ಕಪ್ಪೆಳ್ಳು ತೊಗೊಳ್ತಾ ಇದ್ದೀನಿ. ಕಪ್ಪೆಳ್ಳು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಬೋದು, ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನು ಹುರ್ಕೊಂಬಂದ್ಬಿಡೋಣ. ನೆಕ್ಸ್ಟು ಕೊಬ್ಬರಿ, ಒಂದು ಪೂರ್ತಿ ಕೊಬ್ಬರಿನ ನಾನು ಇದ್ರ ಜೊತೆಗೇ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಎಣ್ಣೆ ಹಾಕಿಲ್ಲ, ಬರೀ ಹಾಗೆ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಂದು ಸೈಡ್ಗೆ ಇಟ್ಬಿಟ್ಟು ಮತ್ತೆ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು 1/2 ಸ್ಪೂನಷ್ಟು ಅರಿಶಿನ ಮತ್ತು 1.5 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಿ ನಾವು ಹುಣಸೆಹಣ್ಣು ಹಾಕಿದ್ನಲ್ವ ಅದನ್ನು ಕಲಿಸ್ಕೊಂಬಿಟ್ಟು ತಿರುಳನ್ನೆಲ್ಲ ತೆಗೆದುಬಿಟ್ಟು ಆ ಜ್ಯೂಸನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ನಾನು ಕುದಿಸ್ತಾ ಇದ್ದೀನಿ. ಬೆಲ್ಲನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೇಡ ಅನ್ನೋರು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು, ಬಟ್ ಹಾಕ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನಾದರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಇದಕ್ಕೆ 2.5 ಸ್ಪೂನಷ್ಟು ಸಾಂಬಾರು ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ. ಮನೇಲೇ ಮಾಡಿರೋ ಸಾಂಬಾರು ಪೌಡ್ರು, ಬರೀ ಪುಡಿ ಅಲ್ಲ, ಇದು ಒಟ್ಟು ಪುಡಿ ಅಂತ ಹೇಳ್ತೀವಲ್ಲ, ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡೂ ಮಿಕ್ಸ್ ಆಗಿರೋವಂಥದ್ದು. ಸೊ ಹಾಕ್ಕೊಂಬಿಟ್ಟು ಇದು ಫುಲ್ಲು ಗಟ್ಟಿ ಆಗೋವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಈಗ ಸ್ವಲ್ಪ ಗಟ್ಟಿಯಾಗಿದೆ. ಈಗ ನಾನು ಹುರಿದಿರೋ ಅಂತ ಎಳ್ಳು ಮತ್ತು ಕೊಬ್ಬರಿ, ಒಂದು ಪೂರ್ತಿ ಕೊಬ್ಬರಿನ ನಾನು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ನಾವು ಕುದಿಸ್ಕೋಬೇಕು, ಪೂರ್ತಿ ಗಟ್ಟಿಯಾಗತ್ತೆ. ಫ್ರೆಂಡ್ಸ್, ಇದನ್ನು ನಾವು ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆಲ್ಲ ಹಂಚುತ್ತಾರೆ. ಮತ್ತು ನಾವು ಮನೆಗಳಲ್ಲಿ ಇದು ಶಿವರಾತ್ರಿ ಹಬ್ಬಕ್ಕೆ ಮತ್ತು ಟಿಫನ್ಗೂ ಅಂತ ಹೇಳಿಬಿಟ್ಟು ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೇಮ್ ಪುಳಿಯೋಗರೆ ಟೇಸ್ಟೇ ಇರುತ್ತೆ. ಬಟ್ ನಾವು ಪುಳಿಯೋಗರೆ ಪೌಡ್ರ್ ಯೂಸ್ ಮಾಡ್ತಾ ಇಲ್ಲ, ಸಾಂಬಾರು ಪೌಡ್ರ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ತಿನ್ನೋದಕ್ಕೆ ಮಾತ್ರ ಟೇಸ್ಟ್ ಸೇಮ್ ಪುಳಿಯೋಗರೆ ಟೇಸ್ಟೇ ಇರುತ್ತೆ. ಫ್ರೆಂಡ್ಸ್, ಇವಾಗ ಪೂರ್ತಿ ಗಟ್ಟಿ ಆಯಿತು. ಇದನ್ನು ಒಂದು ಸೈಡ್ಗೆ ಇಟ್ಬಿಟ್ಟು ನಾವು ಒಗ್ಗರಣೆ ಹಾಕ್ಕೊಂಬಿಡೋಣ. ನೆಕ್ಸ್ಟ್ ಒಂದು ಬಾಣಲಿ ತೊಗೊಂಡು ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಆದಮೇಲೆ ಇದಕ್ಕೆ 50 ಗ್ರಾಮಷ್ಟು ಕಡಲೆಬೀಜ, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಒಂದು ಚಿಟಿಕೆ ಇಂಗು ಹಾಕ್ಕೊಬಿಟ್ಟು 1-2 ಕಡ್ಡಿ ಕರ್ಬೇವಿನ ಸೊಪ್ಪು, 1-5 ಬ್ಯಾಡಗೆ ಮೆಣಸಿನ್ಕಾಯಿನ ನಾನು 2 ಭಾಗ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಅವಲಕ್ಕಿನ ನಾನು ತರ್ತರಿಯಾಗಿ ಪುಡಿ ಮಾಡಿ ತೊಳೆದಿಟ್ಕೊಂಡಿದ್ನಲ್ವ, ಆ ಅವಲಕ್ಕಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಗೊಜ್ಜನ್ನ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸರಿ ಹಾಕ್ಕೊಂಡ್ರೆ ನೀಟಾಗಿ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡ್ರೆ ನೀಟಾಗಿ ಬರುತ್ತೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಎಷ್ಟು ಉದುರಾಗಿ ಬಂದಿದೆ. ನಾವು ಇದನ್ನು ದೇವಸ್ಥಾನಗಳಲ್ಲಿ ಪ್ರಸಾದದ ಥರ ತಿಂದಿರ್ತೀವಿ. ಮನೇಲೂ ಕೂಡ ನಾವು ಟಿಫನ್ನಾಗಿ ನಾವು ಮಾಡ್ತೀವಿ. ಶಿವರಾತ್ರಿ ಹಬ್ಬದ ದಿನ ಬರೀ ಇದನ್ನೇ ಮಾಡ್ತಾರೆ ಕೆಲವರು, ಉಪ್ಪಿಟ್ಟು ಇದನ್ನೆಲ್ಲ ಮಾಡ್ತಾರೆ. ಸೊ ನಾವು ಅವಲಕ್ಕಿನ ಮಾಡ್ತೀವಿ. ಫ್ರೆಂಡ್ಸ್, ನಾನು ಇದನ್ನು ಮನೇಲಿ ಟಿಫನ್ಗೂ ಅಂತ ಹೇಳಿಬಿಟ್ಟು ಒಂದೊಂದು ಟೈಮ್ ಮಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಮಾತ್ರ ಸೇಮ್ ಪುಳಿಯೋಗರೆ ಟೇಸ್ಟೇ ಇರುತ್ತೆ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ಇದು ಉದುರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನನಗೆ ಹೀಗೆ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಫ್ರೆಂಡ್ಸ್, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.